ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಗಜಪಯಣ ಮೂಲಕ ಇಂದು ವಿದ್ಯುಕ್ತವಾಗಿ ಚಾಲನೆ ಸಿಕ್ಕಿರುವಂತದ್ದು. ಸದ್ಯಕ್ಕೆ ವೀರ್ನ ಹೊಸಳ್ಳಿಯಿಂದ ಕಾಡಿನಿಂದ ನಾಡಿನತ್ತ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳು ಇಂದು ನಾಡಿನತ್ತ ಹೆಜ್ಜೆಯನ್ನು ಸಹ ಹಾಕ್ತಾ ಇರುವಂತದ್ದು. ಕ್ಯಾಪ್ಟನ್ ಈ ಒಂದು ಗಜಪಯಣಕ್ಕೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಿದ್ಯುಕ್ತವಾಗಿ ಚಾಲನೆಯನ್ನು ಸಹ ನೀಡಿರುವಂತದ್ದು. ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಎಚ್ ಸಿ ಮಾದೇವಪ್ಪನವರ ಗೈರು ಹಾಜರಿನಲ್ಲಿ ಗಜಪಯಣಕ್ಕೆ ವಿದ್ಯುಕ್ತ ಚಾಲನೆ ಸಿಕ್ಕಿರುವಂತದ್ದು. ಇಂದು ಕಾಡಿನಿಂದ ನಾಡಿನತ್ತ ಹೆಜ್ಜೆ ಹಾಕ್ತಿರುವಂತಹ 9 ಆನೆಗಳು ಸಂಜೆ ಅರಣ್ಯ ಭವನವನ್ನು ಸಹ ತಲುಪಲಿರುವಂತದ್ದು. ಈಗಾಗಲೇ ಕ್ಯಾಪ್ಟನ್ ಅಭಿಮನ್ಯು ನೇತೃತ್ವದ 9 ಆನೆಗಳನ್ನ ಕಣ್ತುಂಬಿಕೊಳ್ಳಕ್ಕೆ ರಸ್ತೆಯ 2 ಬದಿಗಳಲ್ಲೂ ಸಹ ಸಾವಿರಾರು ಸಂಖ್ಯೆಯಲ್ಲಿ ಸಾಕಷ್ಟು ಜನಸ್ತೋಮವೇ ಹರಿದು ಬಂದಿರುವಂತದ್ದು. ಸದ್ಯಕ್ಕೆ ಏನು ಈ ಒಂದು ಕಾರ್ಯಕ್ರಮದಲ್ಲಿ ಸ್ಥಳೀಯ ಶಾಸಕರಾದಂತಹ ಹರೀಶ್ ಗೌಡ ಸೇರಿದಂತೆ ಹಲವು ಜನಪ್ರತಿನಿಧಿಗಳು ಸಹ ಭಾಗಿಯಾಗಿರುವಂತದ್ದು. ಈಗಾಗಲೇ ಗಜಗಾಂಭೀರ್ಯದಿಂದ ಕ್ಯಾಪ್ಟನ್ ಅಭಿಮನ್ಯು ಕಾಡಿನಿಂದ ನಾಡಿನತ್ತ ಹೆಜ್ಜೆಯನ್ನು ಸಹ ಹಾಕ್ತಾ ಇರುವಂತದ್ದು. ಈ ಒಂದು ಕ್ಯಾಪ್ಟನ್ ಅಭಿಮನ್ಯುವಿನ ಜೊತೆ ಭೀಮಾ, ಮಹೇಂದ್ರ, ಏಕಲವ್ಯ, ಪ್ರಶಾಂತ, ಧನಂಜಯ, ಕಂಜನ್, ಕಾವೇರಿ ಸೇರಿದಂತೆ ಲಕ್ಷ್ಮಿ ಆನೆ ಹೆಜ್ಜೆಯನ್ನು ಸಹ ಹಾಕ್ತಾ ಇರುವಂತದ್ದು. ಈಗಾಗಲೇ ಆ ವಿವಿಧ ಕಲಾ ತಂಡಗಳ ಜೊತೆ ಹೆಜ್ಜೆ ಹಾಕ್ತಿರುವಂತ ಕ್ಯಾಪ್ಟನ್ ಅಭಿಮನ್ಯುವಿನ ಜೊತೆ ಪೊಲೀಸರು ಸಹ ಹೆಜ್ಜೆಯನ್ನು ಸಹ ಹಾಕ್ತಿರುವಂತದ್ದು. ಕ್ಯಾಪ್ಟನ್ ಅಭಿಮನ್ಯುವಿನ ಸುತ್ತ ಪೊಲೀಸ್ ಸರ್ಪಗಾವಲನ್ನು ಸಹ ಹಾಕಲಾಗಿರುವಂತದ್ದು. ವಿವಿಧ ಕಲಾ ತಂಡಗಳ ಜೊತೆಗೆ ಇಂದು ಕ್ಯಾಪ್ಟನ್ ಅಭಿಮನ್ಯು ಕಾಡಿನಿಂದ ನಾಡಿನತ್ತ ಸಹ ಹೆಜ್ಜೆ ಹಾಕ್ತಿರುವಂತದ್ದು. ಇಂದಿನಿಂದ ಬರೋಬ್ಬರಿ 2 ತಿಂಗಳುಗಳ ಕಾಲ ಮೈಸೂರಿನಲ್ಲಿ ದಸರಾ ಸಂಭ್ರಮ ಕಳೆಗಟ್ಟಲಿರುವಂತದ್ದು. ಕ್ಯಾಮರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.